ಸಮಸ್ಯೆಗಳೇ ನಿಮ್ಮನ್ನು ಬಲಿಷ್ಠರನ್ನಾಗಿಸುತ್ತವೆ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಒಂದೇ: ಯಾಕೆ ನನಗೆ ಇಷ್ಟೊಂದು ಕಷ್ಟ? ಕೆಲವರು ಸಮಸ್ಯೆಗಳನ್ನು ನೋಡಿ ಹೆದರುತ್ತಾರೆ, ಕೆಲವರು ಅವುಗಳಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾರೆ. ಆದರೆ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು: ಇಂದು ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳೇ ನಾಳೆ ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಇಂದು ಈ ಸತ್ಯದ ಬಗ್ಗೆ ಮಾತನಾಡೋಣ. ಕಷ್ಟಗಳ ನಿಜವಾದ ಅರ್ಥ: ಯಾರ ಜೀವನದಲ್ಲೂ ಸಮಸ್ಯೆಗಳಿಲ್ಲ ಎಂದು ನೀವು ಭಾವಿಸುತ್ತೀರಾ? ಇಲ್ಲ. ಶ್ರೀಮಂತರಿಗೆ ಅವರ ಸಮಸ್ಯೆಗಳಿವೆ, ಬಡವರಿಗೆ ಅವರ ಸಮಸ್ಯೆಗಳಿವೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಿವೆ, ಉದ್ಯೋಗಿಗಳಿಗೆ ಸಮಸ್ಯೆಗಳಿವೆ, ವ್ಯಾಪಾರಿಗಳಿಗೆ ಸಮಸ್ಯೆಗಳಿವೆ. ಪ್ರತಿಯೊಬ್ಬರೂ ತಮ್ಮದೇ ಆದ ಹೋರಾಟವನ್ನು ನಡೆಸುತ್ತಿದ್ದಾರೆ. ಆದರೆ ವ್ಯತ್ಯಾಸ ಒಂದೇ: ಕೆಲವರು ಸಮಸ್ಯೆಗಳನ್ನು ಶಾಪ ಎಂದು ನೋಡುತ್ತಾರೆ, ಇನ್ನು ಕೆಲವರು ಅದನ್ನು ಪಾಠ ಎಂದು ನೋಡುತ್ತಾರೆ. ಅಲ್ಲಿಯೇ ಯಶಸ್ಸಿನ ದಾರಿ ಆರಂಭವಾಗುತ್ತದೆ. ಸಮಸ್ಯೆಗಳು ಏನು ಕಲಿಸುತ್ತವೆ? ಒಂದು ಮಗುವು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತದೆ? ಅದು ಬಿದ್ದ ಕಾರಣಕ್ಕೆ ನಡೆಯುವುದನ್ನು ಬಿಡುವುದಿಲ್ಲ, ಮತ್ತೆ ಎದ್ದು ನಡೆಯಲು ಪ್ರಯತ್ನಿಸುತ್ತದೆ. ಅದೇ ರೀತಿ ಜೀವನವು ಪ್ರತಿ ಸೋಲು ಒಂದು ಪಾಠ, ಪ್ರತಿ ನಿರಾಕರಣೆ ಒಂದು ಅನುಭವ, ಪ್ರತಿ ಕಷ್ಟ ಒಂದು ಹೊಸ ಶಕ್ತಿ. ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿರಬಹುದು, ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತಿರಬಹುದು, ನಿಮ್ಮೊಳಗಿನ ಸಾಮರ್ಥ್ಯವನ್ನು ಹೊರಗೆ ತರುತ್ತಿರಬಹುದು. ಯಾಕೆಂದರೆ ಸುಲಭದ ದಿನಗಳು ನಮಗೆ ಆರಾಮ ಕೊಡುತ್ತವೆ, ಆದರೆ ಕಷ್ಟದ ದಿನಗಳು ನಮಗೆ ಬಲ ಕೊಡುತ್ತವೆ. ಜೀವನ ಬದಲಿಸುವ ದೃಷ್ಟಿಕೋನ: ಮುಂದಿನ ಬಾರಿ ಸಮಸ್ಯೆ ಬಂದಾಗ ಯಾಕೆ ನನಗೆ ಎಂದು ಕೇಳಬೇಡಿ, ಬದಲಾಗಿ ಇದು ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿ. ನಿಮ್ಮ ದೃಷ್ಟಿಕೋನ ಬದಲಾದಾಗ ಸಮಸ್ಯೆಗಳ ಅರ್ಥವೂ ಬದಲಾಗುತ್ತದೆ. ಒಂದು ಸಮಯದಲ್ಲಿ ನಿಮ್ಮನ್ನು ಅಳಿಸಿದ ಕಷ್ಟವೇ ಮತ್ತೊಂದು ದಿನ ನಿಮ್ಮ ಹೆಮ್ಮೆಯ ಕಥೆಯಾಗುತ್ತದೆ. ಒಂದು ಸಮಯದಲ್ಲಿ ಅಸಾಧ್ಯವೆನಿಸಿದ ಹೋರಾಟವೇ ಮತ್ತೊಂದು ದಿನ ನಿಮ್ಮ ಆತ್ಮವಿಶ್ವಾಸದ ಕಾರಣವಾಗುತ್ತದೆ. ಜೀವನದಲ್ಲಿ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಅವುಗಳನ್ನು ಎದುರಿಸಲು ಕಲಿಯಬಹುದು. ನೆನಪಿಟ್ಟುಕೊಳ್ಳಿ: ಚಿನ್ನ ಬೆಂಕಿಯಲ್ಲಿ ಸುಟ್ಟಾಗಲೇ ಹೊಳೆಯುತ್ತದೆ, ವಜ್ರ ಒತ್ತಡವನ್ನು ಸಹಿಸಿದಾಗಲೇ ಅಮೂಲ್ಯವಾಗುತ್ತದೆ. ಹಾಗೆಯೇ ಮನುಷ್ಯ ಕಷ್ಟಗಳನ್ನು ಎದುರಿಸಿದಾಗಲೇ ಬಲಿಷ್ಠನಾಗುತ್ತಾನೆ. ಆದ್ದರಿಂದ ಸಮಸ್ಯೆಗಳನ್ನು ನೋಡಿ ಹೆದರಬೇಡಿ. ಅವು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಬಂದಿವೆ. ಭಗವಂತ ನಿಮ್ಮನ್ನು ಸಮಸ್ಯೆಗಳಲ್ಲಿ ಹಾಕುವುದಿಲ್ಲ, ಸಮಸ್ಯೆಗಳ ಮೂಲಕ ನಿಮ್ಮನ್ನು ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ರೂಪಿಸುತ್ತಾನೆ.